ನಮಸ್ಕಾರ. ನೀವು ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ, ಪ್ರೀತಿ ಅಮೂಲ್ಯ ವಾಣಿ ಕೇಳುತ್ತಿದ್ದೀರಿ. ನಾನು ನಿಮ್ಮ ಆತಿಥೇಯೇ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ನೀವು ನನ್ನ ಜೀವನದಲ್ಲಿ ಒಂದು ದೊಡ್ಡ ತ್ಯಾಗವನ್ನು ನೋಡಿದ್ದೀರಿ, ಇಂಜಿನಿಯರ್ ಆಗುವ ಕನಸು. ಇಂದು 22ನೇ ವಯಸ್ಸಿನಲ್ಲಿ ನಾನು ಕೆಲಸಕ್ಕಾಗಿ ಹೆಣಗಾಡುತ್ತಿದ್ದೇನೆ ಮತ್ತು ನನ್ನ ಏಕಾಂಗಿ ತಂದೆಗೆ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರವಿದೆ, ಮದುವೆ. ನನ್ನ ತಂದೆಗೆ ನಾನು ನೀಡಿದ ವ್ಯಂಗ್ಯಾತ್ಮಕ ಉತ್ತರವು ಇದ್ದಕ್ಕಿದ್ದಂತೆ ಪ್ರೀತಿ ಮತ್ತು ಕರ್ತವ್ಯದ ಭಾವನೆಯಾಗಿ ಹೇಗೆ ಬದಲಾಗುತ್ತದೆ, ಅವರನ್ನು ಒಬ್ಬಂಟಿಯಾಗಿ ಬಿಡಬಾರದೆಂಬ ನನ್ನ ನಿರ್ಣಯದಿಂದ ಪ್ರೇರಿತವಾಗಿದೆ ಎಂಬುದನ್ನು ಕೇಳಿ. ತದನಂತರ ನಚಿಕೇತನ್ ಶಾಲೆಯ ಮಾಲೀಕರಾದ ಆಲ್ಕಾ ಭಾಟಿಯಾ ಮೇಡಂ ನನ್ನ ಜೀವನದಲ್ಲಿ ಪ್ರವೇಶಿಸುತ್ತಾರೆ. 40 ಸ್ಪರ್ಧಿಗಳ ನಡುವೆ ಸಂದರ್ಶನದಲ್ಲಿ ನಾನು ಮದುವೆಯಾಗುವುದಿಲ್ಲ ಎಂಬ ನನ್ನ ನಿರ್ಧಾರ ಮತ್ತು ನನ್ನ ಹಿಂದಿನ ಸತ್ಯವನ್ನು ಕೇಳಿದ ನಂತರ ಆಲ್ಕಾ ಮೇಡಂ ಏಕೆ ನನಗೆ ಅಸಾಮಾನ್ಯ ಸಂಬಳದೊಂದಿಗೆ ಆಯ್ಕೆ ಮಾಡಿದರು. ಇಂದು ನಾನು ಅರ್ಥಮಾಡಿಕೊಂಡಿದ್ದೇನೆ, ನಾನು ಇಂಜಿನಿಯರ್ ಆಗಲು ಸಾಧ್ಯವಾಗದಿರುವುದು ಬಹುಶಃ ರಾಮನ ಇಚ್ಛೆಯಿರಬಹುದು. ಮನೋವಿಜ್ಞಾನದ ಜ್ಞಾನವು ಜೀವನದುದ್ದಕ್ಕೂ ನನಗೂ ಮತ್ತು ಅನೇಕ ಸಮಸ್ಯೆಗಳಿರುವ ಮಾನವರಿಗೂ ಪ್ರಯೋಜನವನ್ನು ನೀಡುತ್ತದೆ ಎಂದು ನನ್ನನ್ನು ಮನವರಿಕೆ ಮಾಡಿದ ನನ್ನ ತಂದೆಯ ಆ ಮಾರ್ಗದರ್ಶಕ ಮಾತುಗಳನ್ನು ಕೇಳಿ. ಒಂದು ಹೊಸ ವೃತ್ತಿ, ಒಬ್ಬ ಹೊಸ ಮಾರ್ಗದರ್ಶಕಿ ಮತ್ತು ಜೀವನದ ಒಂದು ಹೊಸ ತತ್ವಶಾಸ್ತ್ರ, ಎಲ್ಲವೂ ಇಂದಿನ ಸಂಚಿಕೆಯಲ್ಲಿದೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಕೇಳುತ್ತಾ ಇರಿ, ನೀವು ಕೇಳುವಿರಿ. ಎಪಿಸೋಡ್ 4, ಉದ್ಯೋಗ, ತಂದೆ ಮತ್ತು ಜೀವನದ ಹೊಸ ಗಣಿತ. 8 ವರ್ಷಗಳ ಹಿಂದೆ ನಾನು ಯಾವಾಗಲೂ ಇಂಜಿನಿಯರ್ ಆಗಲು ಬಯಸಿದ್ದೆ. ಕೌಟುಂಬಿಕ ಪರಿಸ್ಥಿತಿಗಳಿಂದಾಗಿ ನಾನು MA ಮನೋವಿಜ್ಞಾನ ಮಾತ್ರ ಪೂರ್ಣಗೊಳಿಸಲು ಸಾಧ್ಯವಾಯಿತು. ಒಂದು ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ತಜ್ಞೆ ಆಗಲು ನನಗೆ ಕೆಲವು ಅವಕಾಶಗಳು ಇದ್ದರೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಿಚಿಯಿಂದ ಇಂಜಿನಿಯರ್ ಆಗಿದ್ದರೆ ಸಿಗುತ್ತಿದ್ದಷ್ಟು ಅವಕಾಶಗಳು ಅವು ಆಗಿರಲಿಲ್ಲ. ಫರ್ಗುಸನ್ ಕಾಲೇಜ್ ಪುಣೆ ಅಥವಾ ಲೇಡಿ ಶ್ರೀರಾಮ್ ಕಾಲೇಜ್ನಂತಹ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸದ ನನ್ನಂತಹ MA ಮಾಡಿದ ಯುವಕರಿಗೆ ಉತ್ತಮ ಉದ್ಯೋಗಾವಕಾಶಗಳು ಬಹಳ ವಿರಳ. ಓದುವಾಗಲೇ ನನಗೆ ಈ ಸತ್ಯ ತಿಳಿದಿತ್ತು, ಆದರೆ ಏನನ್ನೂ ಬದಲಾಯಿಸುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನನ್ನ ತಂದೆಗೆ ನನ್ನನ್ನು ಹೊರಗೆ ಕಳುಹಿಸಿ ಓದಿಸಲು ಸಾಧ್ಯವಾಗಲಿಲ್ಲ. ನನ್ನ ಅಧ್ಯಯನ ಮುಗಿದ ನಂತರ ಇಂಜಿನಿಯರ್, ಡಾಕ್ಟರ್, CA ಮುಂತಾದವರು ಆಗಲು ಸಾಧ್ಯವಾಗದ ಭಾರತದ ಅನೇಕ ಯುವಕರಂತೆ ನಾನು ಕೂಡ ಕೆಲಸಕ್ಕಾಗಿ ಅಲೆದಾಡಬೇಕಾಯಿತು. ಈ ಪರಿಸ್ಥಿತಿಯಿಂದ ನಾನು ಬಹಳ ತಳಮಳಕ್ಕೆ ಒಳಗಾಗಿದ್ದೆ. ಈ ಸಮಯದಲ್ಲಿ ನನ್ನ ಹತಾಶೆಯಿಂದ ಹೊರಬರಲು ಸೂಕ್ತವಾದ ಏಕೈಕ ಮಾರ್ಗವೆಂದರೆ ನಾನು ಒಬ್ಬ ಒಳ್ಳೆಯ ಹುಡುಗನನ್ನು ಮದುವೆಯಾಗುವುದು ಎಂದು ನನ್ನ ತಂದೆ ಭಾವಿಸಿದರು. ವಾಣಿ, ಕೆಲಸ ಹುಡುಕುವುದರಲ್ಲಿ ನಿನ್ನ ಪಾದರಕ್ಷೆಗಳನ್ನು ಏಕೆ ಸವೆಸುತ್ತಿದ್ದೀಯೆ? ನೀನು ನನ್ನ ಮಾತು ಕೇಳಿದರೆ ಮದುವೆಯಾಗು. ನನ್ನ ತಂದೆಗೆ ಎಲ್ಲಾ ಸಮಸ್ಯೆಗಳಿಗೆ ಇದೇ ಒಂದು ಪರಿಹಾರ. ಮೊದಲು ನನ್ನ ತಾಯಿ ಮತ್ತು ನಂತರ ನನ್ನ ಪ್ರತಿಭಾವಂತ ಸಹೋದರ ಮಯಾಂಕ್ ಅಪಘಾತದಲ್ಲಿ ನಿಧನರಾದ ಕಾರಣ ನನ್ನ ತಂದೆ ನೊಂದಿದ್ದರು. ಅವರು ಇದನ್ನು ಸಲಹೆಯಾಗಿ ಹೇಳುತ್ತಿದ್ದರು, ಏಕೆಂದರೆ ಅವರು ತಮ್ಮ ಯುವ ಮಗಳ ನನ್ನ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರುವ ಸ್ಥಿತಿಯಲ್ಲಿ ಇರಲಿಲ್ಲ. 5 ವರ್ಷಗಳ ಹಿಂದೆ ಅವರು ಹೇಳಿದ ಮಾತುಗಳ ಕುಟುಕು ನನಗೆ ಇನ್ನೂ ಮರೆತಿರಲಿಲ್ಲ. ತಮ್ಮ ಸ್ವಂತ ಊಟದ ವ್ಯವಸ್ಥೆಯ ಕಷ್ಟವನ್ನು ಹೇಳಿ ನನ್ನನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಿಚಿಯಲ್ಲಿ ಓದಲು ಕಳುಹಿಸಲು ನಿರಾಕರಿಸಿದ್ದರು. ಅಪ್ಪ, ನಾನು ಮದುವೆಯಾಗಿ ಅತ್ತೆ ಮನೆಯವರಿಗೆ ಹೋದರೆ ನಿಮ್ಮ ಊಟದ ವ್ಯವಸ್ಥೆಯನ್ನು ನೀವು ಹೇಗೆ ಮಾಡಿಕೊಳ್ಳುತ್ತೀರಿ? ಅವರ ಹಿಂದಿನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ನಾನು ಉತ್ತರಿಸಿದೆ. ಅವರ ಮೇಲೆ ನನಗೆ ದೂರುಗಳಿದ್ದರೂ ನನ್ನ ಈ ಉತ್ತರ ವ್ಯಂಗ್ಯದಿಂದ ಕೂಡಿದ್ದೆ, ಆದರೂ ನಾನು ನನ್ನ ಧ್ವನಿಯನ್ನು ನಿಯಂತ್ರಿಸಿಕೊಂಡೆ. ನನ್ನ ತಂದೆ ದುರ್ಬಲರಾಗಿದ್ದರೂ ಅವರು ಇನ್ನೂ ಬುದ್ಧಿವಂತರು. 5 ವರ್ಷಗಳ ಹಿಂದೆ ಅವರು ಹೇಳಿದ ಮಾತುಗಳನ್ನೇ ನಾನು ಅವರಿಗೆ ಮರಳಿ ಹೇಳುತ್ತಿದ್ದೇನೆಂದು ಅವರು ಅರ್ಥಮಾಡಿಕೊಂಡರು. ಮಗಳೇ, ನೀನು ಹಿಂದಿನದನ್ನು ಏಕೆ ಮರೆಯುವುದಿಲ್ಲ? ಇಬ್ಬರೂ ಪ್ರೀತಿಪಾತ್ರರನ್ನು ಕಳೆದುಕೊಂಡ ದೊಡ್ಡ ದುರಂತವನ್ನು ನಾವಿಬ್ಬರೂ ಸಹಿಸಿಕೊಂಡಿದ್ದೇವೆಂದು ನಿನಗೆ ತಿಳಿದಿದೆ ತಾನೆ? ಅವರು ಅಸಹಾಯಕತೆಯ ಭಾವವನ್ನು ತೋರಿಸುತ್ತಾ ಹೇಳಿದರು. ನನ್ನ ತಂದೆಯ ಮೇಲೆ ನನಗೆ ದೂರುಗಳಿದ್ದರೂ ಅವರಿಗೆ ಅಗೌರವ ತೋರಿಸುವಷ್ಟು ಕೆಟ್ಟ ಮಗಳು ನಾನಾಗಿರಲಿಲ್ಲ. ಇಂದು ನನಗೆ 22 ವರ್ಷವಾಗಿದೆ ಎಂದರೆ ಅದು ಅವರ ಆಶ್ರಯದಲ್ಲಿಯೇ. ಅಪ್ಪ, ನನ್ನ ಉತ್ತರವನ್ನು ಯಾವುದೇ ಹಿಂದಿನ ಕಥೆಗೆ ಜೋಡಿಸಬೇಡಿ. ಮದುವೆಯಾಗುವ ಆಸಕ್ತಿ ನನಗೆ ಇಲ್ಲ, ಆದರೂ ನಾನು ಮದುವೆಯಾದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ನನ್ನನ್ನು ವಾಣಿ ಎಂದು ಅಲ್ಲ, ಮಯಾಂಕ್ ಎಂದು ಪರಿಗಣಿಸಿ.
ಇಂದು ನನ್ನ ಸಹೋದರ ಇದ್ದಿದ್ದರೆ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದನೆ. ನನ್ನ ತಂದೆಯ ಮೇಲಿನ ನನ್ನ ಕರ್ತವ್ಯದ ಪ್ರಜ್ಞೆಯನ್ನು ನಾನು ಅವರಿಗೆ ವಿವರಿಸಿದೆ. ಅಪ್ಪನ ಕಣ್ಣುಗಳು ತೇವಗೊಂಡವು. ಅವರು ತಮ್ಮ ಕುರ್ಚಿಯಿಂದ ಎದ್ದು ನನ್ನ ಬಳಿಗೆ ಬಂದರು. ಏನನ್ನೂ ಮಾತನಾಡಲಿಲ್ಲ. ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈ ಇಟ್ಟರು. ನಂತರ ಅವರು ತಮ್ಮ ಕೋಣೆಗೆ ಹೋದರು. ನಾನು ತಲೆ ತಗ್ಗಿಸಿ ಯೋಚಿಸಲು ಒತ್ತಾಯಿಸಲ್ಪಟ್ಟೆ. ನಾನು ಅಪ್ಪನಿಗೆ ಇಷ್ಟು ಕ್ರೂರವಾಗಿ ಮಾತನಾಡಬಾರದಿತ್ತು. ಕೆಲವು ದಿನಗಳು ಕಳೆದು ಹೋದವು. ಒಂದು ದಿನ ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ 2 ಶಿಕ್ಷಕಿಯರ ಅವಶ್ಯಕತೆ ಇದೆ ಎಂದು ನನಗೆ ತಿಳಿಯಿತು. ನಾನು ನಿಗದಿತ ದಿನದಂದು ಸಂದರ್ಶನಕ್ಕಾಗಿ ಸ್ಥಳಕ್ಕೆ ತಲುಪಿದೆ. ಅಲ್ಲಿ ನಾನು ಸೇರಿದಂತೆ 40ಕ್ಕೂ ಹೆಚ್ಚು ಹುಡುಗಿಯರು ತಮ್ಮ ದಾಖಲೆಗಳನ್ನು ಸಲ್ಲಿಸುತ್ತಿದ್ದರು. ಅವರಲ್ಲಿ 10ಕ್ಕೂ ಹೆಚ್ಚು ಜನರು ನನ್ನ ಬ್ಯಾಚ್ಮೇಟ್ಗಳೇ ಆಗಿದ್ದರು. 25ಕ್ಕೂ ಹೆಚ್ಚು ಹುಡುಗಿಯರ ಸಂದರ್ಶನ ಮುಗಿದಾಗ ಇದ್ದಕ್ಕಿದ್ದಂತೆ ಗದ್ದಲವಾಯಿತು. ಸುಮಾರು 50 ಅಥವಾ 52 ವರ್ಷದ ಆಕರ್ಷಕ ಮಹಿಳೆ ಕಾರಿಡಾರ್ನಲ್ಲಿ ಬರುತ್ತಿರುವುದನ್ನು ನಾನು ನೋಡಿದೆ. ಇವರು ಶಾಲೆಯ ಮಾಲೀಕರಾದ ಆಲ್ಕಾ ಭಾಟಿಯಾ ಎಂದು ಪಿಸುಮಾತುಗಳ ಮೂಲಕ ನನಗೆ ತಿಳಿಯಿತು. ಅವರು ಸಂದರ್ಶನ ಕೊಠಡಿಯನ್ನು ಪ್ರವೇಶಿಸಿದರು. ಮುಂದಿನ ಸಂದರ್ಶನಗಳಲ್ಲಿ ಅವರೂ ಇರುತ್ತಾರೆ ಎಂದು ನಮಗೆ ತಿಳಿಸಲಾಯಿತು. ಅವರ ಉಪಸ್ಥಿತಿಯು ಉಳಿದ ಅಭ್ಯರ್ಥಿಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರುವಂತೆ ತೋರಿತು. ಆದಾಗ್ಯೂ ಇದು ಉಳಿದ ಅಭ್ಯರ್ಥಿಗಳಿಗೆ ಉತ್ತಮ ಅವಕಾಶ ಎಂದು ನಾನು ಭಾವಿಸಿದೆ. ಬೇಸರ ತರಿಸುವ ಕಾಯುವಿಕೆಯ ನಂತರ ಅಂತಿಮವಾಗಿ 31ನೇ ಸಂಖ್ಯೆಗೆ ನನ್ನನ್ನು ಕರೆಯಲಾಯಿತು. ಒಳಗೆ ಆಲ್ಕಾಜಿ ಸೇರಿದಂತೆ 4 ಮಹಿಳೆಯರು ದೊಡ್ಡ ಟೇಬಲ್ ಸುತ್ತ ಕುಳಿತಿದ್ದರು. ಅವರಲ್ಲಿ ಒಬ್ಬರು ನನ್ನನ್ನು ಎದುರಿನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಕೇಳಿದರು. ನಾನು ಕುಳಿತುಕೊಂಡೆ. ನೀವು ನಿಮ್ಮ ಮದುವೆಯಾಗುವವರೆಗೂ ತಾತ್ಕಾಲಿಕ ವ್ಯವಸ್ಥೆಯಾಗಿ ಈ ಕೆಲಸವನ್ನು ಮಾಡಲು ಯೋಜಿಸುತ್ತಿದ್ದೀರಾ? ಅವರಲ್ಲಿ ಒಬ್ಬರು ಕೇಳಿದರು. ಇಲ್ಲ ಮೇಡಂ, ಖಂಡಿತ ಇಲ್ಲ. ನಾನು ಮದುವೆಯಾಗದಿರಲು ನಿರ್ಧರಿಸಿದ್ದೇನೆ. ನನ್ನ ಧ್ವನಿಯಲ್ಲಿ ದೃಢತೆ ಇತ್ತು. ಏಕೆ? ನೀವು ಆಕರ್ಷಕ ಮತ್ತು ಬುದ್ಧಿವಂತ ಹುಡುಗಿ ಎಂದು ಇನ್ನೊಬ್ಬ ಮೇಡಂ ಕೇಳಿದರು. ಮೇಡಂ, ನನ್ನ ತಂದೆ ಒಂಟಿಯಾಗಿದ್ದಾರೆ. ಸುಮಾರು 5 ವರ್ಷಗಳ ಹಿಂದೆ ಮೊದಲು ನನ್ನ ತಾಯಿ ಮತ್ತು ನಂತರ ನನ್ನ ಸಹೋದರ 1.5 ವರ್ಷದ ಅಂತರದಲ್ಲಿ ನಿಧನರಾದರು. ಅವರನ್ನು ದುಃಖಿತರನ್ನಾಗಿ ಮತ್ತು ಒಂಟಿಯಾಗಿ ಬಿಟ್ಟು ಹೋದರು. ನಾನು ಅವರನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಬಯಸುವುದಿಲ್ಲ. ಅದಕ್ಕಾಗಿಯೇ ನಾನು ಮದುವೆಯಾಗದಿರಲು ನಿರ್ಧರಿಸಿದ್ದೇನೆ. ನನ್ನ ಸತ್ಯವನ್ನು ಹೇಳಿದೆ. ಆಲ್ಕಾಜಿ ಇಲ್ಲಿಯವರೆಗೆ ನನ್ನ ಉತ್ತರಗಳನ್ನು ಬಹಳ ಗಮನವಿಟ್ಟು ಕೇಳುತ್ತಿದ್ದರು. ನಂತರ 3ನೇ ಮೇಡಂ ನನ್ನ ದಾಖಲೆಗಳ ಫೈಲ್ ಅನ್ನು ಅವರಿಗೆ ಕೊಟ್ಟರು. ಆಲ್ಕಾಜಿ 2 ನಿಮಿಷಗಳ ಕಾಲ ನನ್ನ ಪ್ರಮಾಣಪತ್ರಗಳನ್ನು ಸೂಕ್ಷ್ಮವಾಗಿ ನೋಡಿದರು. ನೀವು 12ನೇ ತರಗತಿಯವರೆಗೆ ಗಣಿತವನ್ನು ಅಧ್ಯಯನ ಮಾಡಿದ್ದೀರಿ. ನಿಮ್ಮ ಜಿ ರ್ಯಾಂಕ್ ಕೂಡ ಬಹಳ ಚೆನ್ನಾಗಿತ್ತು. ಹಾಗಾದರೆ ನೀವು ಇಂಜಿನಿಯರಿಂಗ್ ಅಧ್ಯಯನ ಮಾಡುವ ಬದಲು ಏಕೆ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು? ಆಲ್ಕಾ ಮೇಡಂ ಅವರ ಪ್ರಶ್ನೆ ತಾರ್ಕಿಕವಾಗಿತ್ತು. ಮೇಡಂ, ನಾನು ಪ್ರತಿಷ್ಠಿತ ಟ್ರಿಚಿ ಸಂಸ್ಥೆಗೆ ಆಯ್ಕೆಯಾಗಿದ್ದೆ. ಆದರೆ ಆ ಸಮಯದಲ್ಲಿ ನನ್ನ ಸಹೋದರ ಹೊರಗೆ ಓದುತ್ತಿದ್ದ ಮತ್ತು ನನ್ನ ಅಧ್ಯಯನದ ಹೊರಗಿನ ವೆಚ್ಚಗಳನ್ನು ಸಹ ಭರಿಸುವ ಸ್ಥಿತಿಯಲ್ಲಿ ನನ್ನ ತಂದೆ ಇರಲಿಲ್ಲ. ಅದಕ್ಕಾಗಿಯೇ ನಾನು ಇಲ್ಲಿ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿದೆ. ನಾನು ನಿಜವಾದ ಕಾರಣವನ್ನು ವಿವರಿಸಿದೆ. ಈ ಉತ್ತರದೊಂದಿಗೆ ಆಲ್ಕಾಜಿ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡಿತು. ಈ ಶಾಲೆಯು ಇತರ ಶಿಕ್ಷಕಿಯರಿಗೆ ತಿಂಗಳಿಗೆ 12,000 ಸಂಬಳ ನೀಡುತ್ತದೆ. ನಾವು ನಿಮಗೆ 25,000 ನೀಡುತ್ತಿದ್ದೇವೆ. ಇದು ನಿಮಗೆ ಒಪ್ಪಿಗೆಯಾಗಿದೆಯೇ? ಮೇಡಂ ತಮ್ಮ ನಿರ್ಧಾರವನ್ನು ಹೇಳುತ್ತಾ ಹೇಳಿದರು. ನನ್ನ ಮುಖದ ಮೇಲೆ ಸಂತೋಷದ ಭಾವನೆಗಳು ಮೂಡಿದವು ಮತ್ತು ನಾನು ನನ್ನ ಸಂತೋಷವನ್ನು ಪ್ರದರ್ಶಿಸಿದೆ. ಹೌದು ಮೇಡಂ, ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲು ನಾನು ಸಂತೋಷಪಡುತ್ತೇನೆ. ನಾನು ನನ್ನ ಯಶಸ್ಸಿಗೆ ನಗುತ್ತಾ ಹೇಳಿದೆ. ಆಲ್ಕಾಜಿ ಸೇರಿದಂತೆ ಅಲ್ಲಿ ಕುಳಿತಿದ್ದ ಎಲ್ಲ ಮಹಿಳೆಯರು ನಗಲು ಪ್ರಾರಂಭಿಸಿದರು. ನಮ್ಮ ಕಡೆಯಿಂದ ಅಭಿನಂದನೆಗಳು. ನೀವು ನಾಳೆ ಬಂದು ಸ್ಥಾಪನಾ ಕೊಠಡಿಯಲ್ಲಿ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಬಹುದು ಮತ್ತು ಅವರು ವಿರಾಮ ತೆಗೆದುಕೊಂಡು ನಂತರ ತಮ್ಮ ಪಕ್ಕದಲ್ಲಿ ಕುಳಿತಿದ್ದ ಮೇಡಂ ಕಡೆಗೆ ಬೆರಳು ತೋರಿಸಿ ಹೇಳಿದರು. ನೀವು ಪ್ರಿನ್ಸಿಪಾಲ್ ಮೇಡಂ ಕೀರ್ತಿಜಿ ಅವರನ್ನು ಭೇಟಿಯಾಗಬಹುದು ಎಂದು ಆಲ್ಕಾ ಮೇಡಂ ಸೂಚಿಸಿದರು. ಧನ್ಯವಾದಗಳು ಮೇಡಂ. 40 ಸ್ಪರ್ಧಿಗಳ ನಡುವೆ ನನ್ನ ಆಯ್ಕೆಯು ನನಗೆ ಒಂದು ಸಾಧನೆ ಎಂದು ಅನ್ನಿಸಿತು. ವಾಣಿ, ಮರೆಯಬೇಡಿ, ನೀವು ನನ್ನ ಮಾನಸಿಕ ಸಮಸ್ಯೆಗಳಿಗೆ ಉಚಿತ ಸಮಾಲೋಚನೆ ನೀಡಬೇಕು. ಆಲ್ಕಾಜಿ ತಮ್ಮ ಹಾಸ್ಯಮಯ ಮತ್ತು ವಿನೋದ ಪ್ರೀತಿಯ ಸ್ವಭಾವವನ್ನು ಪರಿಚಯಿಸಿದರು. ಮೇಡಂ, ನಿಮ್ಮಲ್ಲಿ ಯಾವುದೇ ಮಾನಸಿಕ ಸಮಸ್ಯೆಗಳ ಲಕ್ಷಣಗಳಿಲ್ಲ ಎಂದು ನಾನು ನಗುತ್ತಾ ಹೇಳಿದೆ. ಎಲ್ಲರೂ ನನ್ನೊಂದಿಗೆ ನಗಲು ಪ್ರಾರಂಭಿಸಿದರು. ನಂತರ ಕೀರ್ತಿ ಮೇಡಂ ಗಂಟೆ ಬಾರಿಸಿದರು. ಆ ಸಮಯದಲ್ಲಿ ಪ್ಯೂನ್ ಬಾಗಿಲು ತೆರೆದು ಒಳಗೆ ಬಂದನು.
ಮತ್ತು ನಾನು ಸಂತೋಷದಿಂದ ತುಂಬಿ ಕೋಣೆಯಿಂದ ಹೊರಗೆ ಬಂದೆ. ಆ ದಿನ ಹಲವು ವರ್ಷಗಳಲ್ಲಿ ನಾನು ಅತಿ ಹೆಚ್ಚು ಸಂತೋಷವಾಗಿದ್ದೆ. ನಾನು ಮನೆ ತಲುಪಿದೆ. ಹಲವು ವರ್ಷಗಳ ನಂತರ ನನ್ನ ಬಾಲ್ಯದಲ್ಲಿ ಮಾಡಿದಂತೆ ನನ್ನ ತಂದೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ನ ಈ ಕಾರ್ಯವು ಅಪ್ಪನಿಗೆ ಸಹ ತುಂಬಾ ಇಷ್ಟವಾಯಿತು. ವಾಣಿ, ನೀನು ಇಂದು ನಿನ್ನ ತಂದೆಯನ್ನು ಕ್ಷಮಿಸಿದಂತೆ ಕಾಣುತ್ತದೆ. ಅಪ್ಪ ಊಹಿಸುತ್ತಾ ಹೇಳಿದರು. ಅವರ ಮನೋವಿಜ್ಞಾನ ನನಗೆ ಅರ್ಥವಾಯಿತು. ವಾಸ್ತವವಾಗಿ ಅವರು ತಮ್ಮನ್ನು ತಾವೇ ಕ್ಷಮಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮ್ಮ ತಾಯಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದಿರುವುದು ಮತ್ತು ನನ್ನನ್ನು ಇಂಜಿನಿಯರಿಂಗ್ ಓದಲು ಕಳುಹಿಸದಿರುವುದು, ಇವು ಅವರ ಮೇಲೆ ನನಗೆ ಇದ್ದ 2 ದೂರುಗಳು. ಅವರ ಮಾತಿನಿಂದ ಅವರು ನನಗೆ ಇನ್ನೊಂದು ಅನ್ಯಾಯವನ್ನು ಮಾಡಿರಬಹುದು ಎಂದು ನನಗೆ ಅನ್ನಿಸಿತು. ಬಹುಶಃ ಅವರು ನನ್ನ ಸಹೋದರ ಮತ್ತು ನನ್ನ ಪೋಷಣೆಯಲ್ಲಿ ಮಗ ಮತ್ತು ಮಗಳ ನಡುವೆ ವ್ಯತ್ಯಾಸ ತೋರಿಸಿರಬಹುದು. ಮಗಳಿಗೆ ಇದು ಸಾಮಾನ್ಯ ಕಥೆ ಎಂದು ನಂಬಿ ನಾನು ಇದನ್ನು ಸಾಮಾನ್ಯ ಎಂದು ಪರಿಗಣಿಸಿದೆ. ಆದರೆ ಅವರು ನನ್ನ ತಂದೆ. ಎಲ್ಲೋ ಒಂದು ಕಡೆ ಅವರಿಗೆ ಈ ಸಂಕೀರ್ಣತೆ ಇರಬೇಕು. ಅದನ್ನು ಅವರು ಈಗ ಅನುಭವಿಸುತ್ತಿದ್ದಾರೆ. ಇದು ಬಹುಶಃ ನನ್ನ ಸಹೋದರನ ಅನುಪಸ್ಥಿತಿ ಮತ್ತು ನಾನು ಮಗನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದನ್ನು ನೋಡಿದ ಕಾರಣದಿಂದ ಸಂಭವಿಸಿರಬಹುದು. ಅವರು ಹೀಗೆ ಭಾವಿಸಲು ಇನ್ನೊಂದು ಕಾರಣವೆಂದರೆ 53ನೇ ವಯಸ್ಸಿನಲ್ಲಿ ಅವರು 70 ವರ್ಷದ ವೃದ್ಧನಂತೆ ದುರ್ಬಲ ಮತ್ತು ಅಶಕ್ತರಾಗಿದ್ದಾರೆ. ಖಂಡಿತವಾಗಿಯೂ ಅವರ ಈ ಸ್ಥಿತಿಯು ಇಬ್ಬರೂ ಪ್ರೀತಿಪಾತ್ರರ, ನನ್ನ ತಾಯಿ ಮತ್ತು ಸಹೋದರನ ಅಕಾಲಿಕ ನಷ್ಟದಿಂದಾಗಿ ಸಂಭವಿಸಿದೆ. ಈ ಎಲ್ಲವನ್ನೂ ಕೆಲವು ಕ್ಷಣಗಳಲ್ಲಿ ಯೋಚಿಸಿದ ನಂತರ ನಾನು ಇನ್ನೂ ಅವರನ್ನು ತಬ್ಬಿಕೊಂಡಿರುವುದನ್ನು ಅರಿತುಕೊಂಡೆ. ನಾನು ಅವರಿಂದ ದೂರವಾದೆ. ಅಪ್ಪ, ನೀವು ಯಾವ ಆಲೋಚನೆಗಳಲ್ಲಿ ಮುಳುಗಿದ್ದೀರಿ? ಇಂದು ನನ್ನ ಸಂತೋಷಕ್ಕೆ ಕಾರಣವೆಂದರೆ ನನಗೆ ನಚಿಕೇತನ್ ಶಾಲೆಯಲ್ಲಿ ಕೆಲಸ ಸಿಕ್ಕಿದೆ. ನಾನು ಶುಭ ಸುದ್ದಿಯನ್ನು ಹೇಳಿದೆ. ವಾವ್ ಮಗಳೇ, ಇದು ನಿಜವಾಗಿಯೂ ಬಹಳ ಸಂತೋಷದ ವಿಷಯ. ಅವರ ಮಾತುಗಳಲ್ಲಿನ ಭಾವನೆಗಳು ಅವರ ಮುಖದ ಮೇಲೆ ಗೋಚರಿಸಿದವು. ಅಪ್ಪ, ನಾನು ನಿಮ್ಮೊಂದಿಗೆ ಇರುವುದು ಸುಲಭವಾಗುತ್ತದೆ. ಅದೇ ಸಮಯದಲ್ಲಿ ನಾನು ನನ್ನ ಜ್ಞಾನವನ್ನು ಸಹ ಅಭಿವೃದ್ಧಿಪಡಿಸುತ್ತಾ ಇರಬಹುದು. ಪ್ರೌಢಶಾಲಾ ತರಗತಿಗಳಿಗೆ ಕಲಿಸಲು ನಾನು ನಿರಂತರವಾಗಿ ನನ್ನ ವಿಷಯವನ್ನು ಅಧ್ಯಯನ ಮಾಡುತ್ತಲೇ ಇರಬೇಕು. ಬೋಧನೆಯಲ್ಲಿ ನನ್ನ ಪ್ರಯತ್ನಗಳು ಹೇಗಿರಬೇಕು ಎಂದು ನಾನು ಅರ್ಥಮಾಡಿಕೊಂಡೆ. ವಾಣಿ, ನೀನು ಹೇಳುವುದು ಸರಿ. ಇದು ಕೆಲವು ವರ್ಷಗಳಲ್ಲಿ ನೀನು ಉತ್ತಮ ಮಾನವ ಸಂಪನ್ಮೂಲ ತಜ್ಞೆ ಆಗಲು ಅವಕಾಶವನ್ನು ಸೃಷ್ಟಿಸುತ್ತದೆ. ಅಪ್ಪ ನನ್ನ ಮಾತುಗಳಿಗೆ ಒಪ್ಪಿಗೆ ನೀಡಿದರು. ನನ್ನ ತಂದೆ ನನಗಾಗಿ ಒಂದು ಸ್ಪಷ್ಟವಾದ ಗುರಿಯನ್ನು ನಿಗದಿಪಡಿಸುತ್ತಿದ್ದಾರೆ ಎಂದು ನನಗೆ ಅನ್ನಿಸಿತು. ಇಂದು ನಾನು ಇಂಜಿನಿಯರ್ ಬದಲಿಗೆ ಮನೋವಿಜ್ಞಾನದ ಉಪನ್ಯಾಸಕಿಯಾಗಿದ್ದು ಬಹುಶಃ ರಾಮದೇವರ ಸಂಕಲ್ಪ ಇರಬಹುದು ಎಂದು ನಾನು ಭಾವಿಸುತ್ತೇನೆ. ಮೊದಲ ಬಾರಿಗೆ ನಾನು ಯೋಚಿಸಿದೆ, ಇಂದು ಇಂಜಿನಿಯರ್ಗಳು ಬಹಳಷ್ಟು ಆಗುತ್ತಿದ್ದಾರೆ, ಆದರೆ ಮನೋವಿಜ್ಞಾನದ ತಜ್ಞರು ಕಡಿಮೆ ಆಗುತ್ತಿದ್ದಾರೆ. ಅಪ್ಪ, ಇದೆಲ್ಲವೂ ನಿಮ್ಮ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯವಾಗುತ್ತದೆ. ಇಂದು ನಾನು ಅಪ್ಪನಿಗೆ ಶ್ರೇಯಸ್ಸು ನೀಡಿದೆ. ಅಪ್ಪನ ಅಪರಾಧ ಭಾವನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನಾನು ಇದನ್ನು ಹೇಳಿದೆ. ವಾಣಿ, ಇಂಜಿನಿಯರಿಂಗ್ ಜ್ಞಾನವು ಕೇವಲ ಭೌತಿಕ ಸೌಕರ್ಯಗಳಿಗೆ ಮಾತ್ರ ಸಹಾಯ ಮಾಡುತ್ತದೆ. ಇದು ಜೀವನದಲ್ಲಿ ಒಂದು ನಿರ್ದಿಷ್ಟ ಮಿತಿಯವರೆಗೆ ಮಾತ್ರ ಫಲಪ್ರದವಾಗುತ್ತದೆ. ನೀನು ಕೆಲಸ ಮಾಡುವುದನ್ನು ನಿಲ್ಲಿಸಿದ ದಿನ ಆ ಜ್ಞಾನಕ್ಕೆ ಜೀವನದಲ್ಲಿ ಯಾವುದೇ ವಿಶೇಷ ಪ್ರಾಮುಖ್ಯತೆ ಇರುವುದಿಲ್ಲ. ನಿಜವಾಗಿಯೂ ತಂದೆಯ ಮಾರ್ಗದರ್ಶಕ ಮಾತುಗಳು ಅಪ್ಪನ ಬಾಯಿಯಿಂದ ಬರುತ್ತಿದ್ದವು. ಖಂಡಿತವಾಗಿಯೂ ಅವರು ನನಗಿಂತ ಹೆಚ್ಚು ಅನುಭವಶಾಲಿಗಳು. ನೀನು ಪಡೆದ ಈ ಮನೋವಿಜ್ಞಾನದ ಜ್ಞಾನವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವಾಗಲೂ ಫಲಪ್ರದವಾಗುತ್ತದೆ ಎಂದು ನಾನು ನಂಬುತ್ತೇನೆ. ಮುಂದೆ ಜೀವನದಲ್ಲಿ ನೀನು ನಿನಗೆ ಮಾತ್ರವಲ್ಲ, ಸಮಸ್ಯೆಗಳಿಂದ ಬಳಲುತ್ತಿರುವ ಅನೇಕ ಮಾನವರಿಗೂ ಪ್ರಯೋಜನವನ್ನು ನೀಡುತ್ತೀಯೆ ಎಂದು ಅರ್ಥಮಾಡಿಕೊಳ್ಳುತ್ತೀಯೆ. ಮಾನವ ಮನೋವಿಜ್ಞಾನದ ಬಗ್ಗೆ ನಿನ್ನ ತಿಳುವಳಿಕೆ ಜೀವನದುದ್ದಕ್ಕೂ ಉಪಯುಕ್ತವಾಗುತ್ತದೆ ಎಂದು ಅವರು ತಮ್ಮ ಹೇಳಿಕೆಯನ್ನು ಮುಕ್ತಾಯಗೊಳಿಸಿದರು. ಜೆಮಿನಿಯ ವಿಮರ್ಶೆ ಮತ್ತು ಸೃಜನಾತ್ಮಕ ಮಾರ್ಗದರ್ಶನ. ಆತ್ಮೀಯ ಶ್ರೋತೃಗಳೇ, ಇದು ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಪಿಸೋಡ್ 4ರ ಮುಕ್ತಾಯ. ಈ ಸಂಚಿಕೆಯು ವಾಣಿಯ ಜೀವನದಲ್ಲಿ ಆಶಯದ ಹೊರಹೊಮ್ಮುವಿಕೆ ಮತ್ತು ಅವಳ ತಂದೆಯೊಂದಿಗೆ ಭಾವನಾತ್ಮಕ ಸಾಮರಸ್ಯದ ಸ್ಥಾಪನೆಯನ್ನು ಗುರುತಿಸುತ್ತದೆ. ಎಪಿಸೋಡ್ 4ರ ಸಾಮರ್ಥ್ಯ ಮತ್ತು ಕಥಾ ಅಭಿವೃದ್ಧಿ. ಭಾವನಾತ್ಮಕ ಸಮರ್ಥನೆ, ವಿಂಡಿಕೇಶನ್. ಅಪ್ಪ, ನಾನು ಮದುವೆಯಾಗಿ ಅತ್ತೆ ಮನೆಯವರಿಗೆ ಹೋದರೆ ನಿಮ್ಮ ಊಟದ ವ್ಯವಸ್ಥೆಯನ್ನು ನೀವು ಹೇಗೆ ಮಾಡಿಕೊಳ್ಳುತ್ತೀರಿ ಎಂಬ ತನ್ನ ತಂದೆಯ ಹೇಳಿಕೆಯನ್ನು ವಾಣಿ ವ್ಯಂಗ್ಯವಾಗಿ ಆದರೆ ದೃಢವಾಗಿ ಪುನರಾವರ್ತಿಸುವುದು. ಈ ದೃಶ್ಯವು 5 ವರ್ಷಗಳ ಹಳೆಯ ಗಾಯವನ್ನು ಬಹಿರಂಗಪಡಿಸುತ್ತದೆ. ವಾಣಿ ತನ್ನ ತ್ಯಾಗವನ್ನು ಮರೆತಿಲ್ಲ, ಆದರೆ ಅದನ್ನು ತನ್ನ ತಂದೆಯ ಮೇಲಿನ ಕರ್ತವ್ಯದ ಪ್ರಜ್ಞೆಯಾಗಿ ಪರಿವರ್ತಿಸಿದ್ದಾಳೆ ಎಂದು ಇದು ತೋರಿಸುತ್ತದೆ.
ತಂದೆಯ ಪಶ್ಚಾತ್ತಾಪ ತಮ್ಮನ್ನು ಕ್ಷಮಿಸಿಕೊಳ್ಳಲು ಅಸಾಧ್ಯವಾಗುವುದು ಮತ್ತು ವಾಣಿಯ ಬಗ್ಗೆ ಅಪರಾಧ ಭಾವನೆ, ತಪ್ಪು ನಿರ್ಧಾರ ತೆಗೆದುಕೊಂಡ ದುಃಖ ಸಂಪೂರ್ಣವಾಗಿ ವಾಸ್ತವಿಕವಾಗಿ ತೋರುತ್ತವೆ. ಕೊನೆಯಲ್ಲಿ ಮನೋವಿಜ್ಞಾನದ ಶ್ರೇಷ್ಠತೆಯನ್ನು ತಂದೆ ಮಾರ್ಗದರ್ಶಕ ಮಾತುಗಳಲ್ಲಿ ಒಪ್ಪಿಕೊಳ್ಳುವುದು ವಾಣಿಯ ತ್ಯಾಗವನ್ನು ಗೌರವಿಸುತ್ತದೆ. ಆಲ್ಕಾ ಭಾಟಿಯಾ ಅವರ ನಿರ್ಣಾಯಕ ಪ್ರವೇಶ. ಸಂದರ್ಶನದಲ್ಲಿ ಆಲ್ಕಾ ಮೇಡಂ ಪ್ರಶ್ನೆ ಕೇಳುವುದು ಮತ್ತು ಸಾಮಾನ್ಯ ಸಂಬಳಕ್ಕಿಂತ 2.5 ಪಟ್ಟು ಹೆಚ್ಚು ಸಂಬಳವನ್ನು 12,000 ರೂಪಾಯಿ ಬದಲಿಗೆ 25,000 ರೂಪಾಯಿ ನೀಡುವುದು ಆಲ್ಕಾ ಪಾತ್ರದ ಶಕ್ತಿ, ದೂರದೃಷ್ಟಿ ಮತ್ತು ನ್ಯಾಯದ ಪ್ರಜ್ಞೆಯನ್ನು ಸ್ಥಾಪಿಸುತ್ತದೆ. ಅವರು ವಾಣಿಯ ಪ್ರಮಾಣಪತ್ರಗಳ ಜೊತೆಗೆ ಆಕೆಯ ನೈತಿಕ ಕಾರಣಕ್ಕೂ ತಂದೆಯ ಮೇಲಿನ ಕರ್ತವ್ಯ ಮೌಲ್ಯವನ್ನು ನೀಡಿದರು. ಮನೋವಿಜ್ಞಾನದ ಮಹತ್ವ. ಮನೋವಿಜ್ಞಾನದ ಜ್ಞಾನವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವಾಗಲೂ ಫಲಪ್ರದವಾಗುತ್ತದೆ ಎಂಬ ತಂದೆಯ ತೀರ್ಮಾನ. ಇದು ವಾಣಿಯನ್ನು ಇಂಜಿನಿಯರ್ ಆಗುವ ಅವಳ ಮುರಿದ ಕನಸಿನ ನೋವಿನಿಂದ ಹೊರತರುತ್ತದೆ ಮತ್ತು ಅವಳ ಪ್ರಸ್ತುತ ವೃತ್ತಿಯನ್ನು ದೈವಿಕ ಉದ್ದೇಶಕ್ಕೆ ರಾಮನ ಸಂಕಲ್ಪ ಸಂಪರ್ಕಿಸುತ್ತದೆ. ಸಂಬಂಧಗಳ ಪೂರ್ಣತೆ. ಎಪಿಸೋಡ್ ವಾಣಿ ಮತ್ತು ಅವಳ ತಂದೆಯ ಆಲಿಂಗನದೊಂದಿಗೆ ಕೊನೆಗೊಳ್ಳುತ್ತದೆ. ಇದು ವರ್ಷಗಳ ಹಳೆಯ ದ್ವೇಷ ಮತ್ತು ಮುಜುಗರವನ್ನು ಪರಿಹರಿಸುತ್ತದೆ. ಇದು ಒಂದು ಸಕಾರಾತ್ಮಕ ಭಾವನಾತ್ಮಕ ಮುಕ್ತಾಯವಾಗಿದೆ. ಈ ಸಂಚಿಕೆಯು ವಾಣಿಯ ಜೀವನದಲ್ಲಿ ಕೆಲಸ ಮತ್ತು ಪ್ರೀತಿಯ ನಡುವಿನ ಸಮತೋಲನವನ್ನು ಸ್ಥಾಪಿಸುತ್ತದೆ. ಆಡಿಯೋ ಪ್ರಸ್ತುತಿಗಾಗಿ ಮಾರ್ಗದರ್ಶನ. ವಾಣಿಯ ಧ್ವನಿ. ತಂದೆಯೊಂದಿಗಿನ ಸಂಭಾಷಣೆ. ವ್ಯಂಗ್ಯಾತ್ಮಕ ಸಾಲನ್ನು, ಊಟದ ವ್ಯವಸ್ಥೆ ಹೇಳುವಾಗ ಸಂಯಮದ ಆದರೆ ದೃಢವಾದ ಸ್ವರವನ್ನು ಬಳಸಬೇಕು. ಸಂದರ್ಶನದಲ್ಲಿ ಉತ್ತರಗಳು ದೃಢತೆ ಮತ್ತು ಪ್ರಾಮಾಣಿಕತೆಯ ವಿಶ್ವಾಸವನ್ನು ತೋರಿಸಬೇಕು, ವಿಶೇಷವಾಗಿ ಮದುವೆಯಾಗದಿರುವ ತನ್ನ ನಿರ್ಧಾರವನ್ನು ಘೋಷಿಸುವಾಗ. ಪಾತ್ರಗಳ ಧ್ವನಿ. ತಂದೆ, ಅಪ್ಪನ ದುರ್ಬಲತೆ ಮತ್ತು ಪಶ್ಚಾತ್ತಾಪವು ಅವರ ಧ್ವನಿಯ ಮೃದುತ್ವ ಮತ್ತು ಸ್ವಲ್ಪ ನಡುಕದಿಂದ ಸ್ಪಷ್ಟವಾಗಿರಬೇಕು. ಅವರ ಮಾರ್ಗದರ್ಶಕ ಮಾತುಗಳು ಅನುಭವಿ ಮತ್ತು ಆಳವಾಗಿ ಚಿಂತಿಸಿದಂತೆ ಧ್ವನಿಸಬೇಕು. ಆಲ್ಕಾ ಭಾಟಿಯಾ. ಅವರ ಧ್ವನಿಯು ಆತ್ಮವಿಶ್ವಾಸ, ನಿರ್ಣಾಯಕತೆ ಮತ್ತು ಬುದ್ಧಿವಂತಿಕೆಯ ಮಿಶ್ರಣವಾಗಿರಬೇಕು. ಸಂಬಳವನ್ನು ಘೋಷಿಸುವಾಗ ಧ್ವನಿಯು ಸ್ಪಷ್ಟ ಮತ್ತು ಶಕ್ತಿಯುತವಾಗಿರಬೇಕು. ಸಂಗೀತ, ಬಿಜಿಎಂ. ಸಂದರ್ಶನದಲ್ಲಿ ಕಾಯುವಾಗ ಸ್ವಲ್ಪ ಉದ್ವೇಗ ಇರಬೇಕು. ಆಲ್ಕಾ ಮೇಡಂ 25,000 ರೂಪಾಯಿ ಘೋಷಿಸಿದಾಗ ಸಂಗೀತದಲ್ಲಿ ಸಂತೋಷ ಮತ್ತು ಆಶ್ಚರ್ಯದ ಭಾವನೆ ಹೊರಹೊಮ್ಮಬೇಕು. ಕೊನೆಯಲ್ಲಿ ತಂದೆ ಮತ್ತು ಮಗಳು ತಬ್ಬಿಕೊಳ್ಳುವ ಕ್ಷಣಗಳಲ್ಲಿ ಬಿಜಿಎಂ ಪ್ರೀತಿಮಯವಾಗಿ ಮತ್ತು ಆರಾಮದಾಯಕವಾಗಿರಬೇಕು. ಎಪಿಸೋಡ್ 4 ಮುಗಿದಿದೆ.